ಹಾಂ ಹೋಗಿದ್ದೆ ದುರಂಕಾರ ಭಾರಿ ದುರಂಕಾರ ಅವ್ರು ಇವನು ಏನಿಲ್ಲ ರಜತ್ ವೈಟ್ ಕಾರ್ಡಲ್ಲಿ ಬಂದಿರೋನು ಅವ್ನು ಬಿಲ್ಡಪ್ ರಾಜ ಅವನದೆಲ್ಲ ಇಲ್ಲ ಆಡ್ಬಿಟ್ಟು ಎಲ್ಲಿ ಹೋದ ಹೊಂಟೋದ ಈಗ ಚೈತ್ರ ಅವಳು ಭಾರಿ ಬಿಲ್ಡಪ್ ರಾಣಿ ಅವಳದು ಏನಿಲ್ಲ ಸರ್ ಹೋದಾಗ ಗಗನ ಅಂತ ಒಬ್ಬಳನ್ನ ಇದು ಮಾಡಿದ್ದ ಈಗ ಎಲ್ಲರೂ ಮದುವೆ ಹಾಕೈತದ ಅವನು ಎಲ್ಲರೂ ಪ್ಲೀಸ್ ಹಾಕೈತದ ಹಾಂ ಗಿಲ್ಲು ಯಾಕೆ ಅವ್ನು ಭಾರಿ ಹಳ್ಳಿಯಿಂದ ಬಂದವನು ರೆಸಿಮೆ ಚೆನ್ನಾಗದೆ ಚೆನ್ನಾಗಿ ಆಡ್ತಾವನೆ ಬಡವ್ರ ಮಗ ಚೆನ್ನಾಗಿ ಬಡವ್ರ ಮಗ ಅಂತ ಗೆಲ್ಬೇಕಾ ಏನು ಚೆನ್ನಾಗಿ ಆಡ್ತಾವ್ರು ಗೆಲ್ತಾನೆ ಕಾಮಿಡಿಲೂ ಚೆನ್ನಾಗಿ ಮಾಡೋನೆ ಚೆನ್ನಾಗಿದೆ ದಿನ ನೋಡ್ಬಿಟ್ಟು ನಗ್ತಾ ಇರ್ತೀರ ಅವ್ನು ಕಾಮಿಡಿಗಳನ್ನ ಹ್ಞೂ ನಾವು ಅದೇ ಕೆಲಸ ಗಾಡಿಯಿಂದ ಹೋದ್ಮೇಲೆ ಅದೇ ಕಾಯ್ತಾ ಇರ್ತೀವಿ 9 ಕಾಯ್ತಾ ಇರ್ತೀರ ಅಶ್ವಿನಿ ಗೌಡ ಕಟ್ತಾರೆ ಹಾಂ ಅಶ್ವಿನಿ ಗೌಡ ಹೋಗಿಲ್ಲ ದುರಂಕಾರ ಅವಳು ಭಾರಿ ದುರಂಕಾರ ಅವಳು ದುರಂಕಾರ ಜಾಸ್ತಿನಾ ಇವನು ಗಿಲ್ಲಿನೇ ಅದಾಗ್ತಾ ಇರೋದು ಅವಳನ್ನ ಇಲ್ಲಿದ್ದಾನೆ ಅಂತ ಒಂದು ಸ್ವಲ್ಪ ಪರವಾಗಿಲ್ಲ ಹಾಂ ಅವನು ಒಬ್ಬ ಗಿಲ್ಲಿ ಒಬ್ಬ ಇವಳು ಕಾವ್ಯ ಅಲ್ಲ ರಕ್ಷಿತಾ ಚೆನ್ನಾಗಿ ಆಡ್ತದೆ ರಕ್ಷಿತಾ ಮತ್ತೆ ಗಿಲ್ಲಿ ಇದ್ರೆ ಮುಗೀತು ಇಬ್ಬರು ಇದ್ರೆ ಇವನು ಏನಿಲ್ಲ ರಜತ್ ವೈಟ್ ಕಾರ್ಡಲ್ಲಿ ಬಂದಿರೋನು ಅವ್ನು ಬಿಲ್ಡಪ್ ರಾಜ ಅವನದೆಲ್ಲ ಇಲ್ಲ ಈಗ ಲಾಸ್ಟ್ ಸೀಸನ್ ಆಡಿದ್ರು ಚೆನ್ನಾಗಿ ಈ ಸೀಸನ್ ಆಡ್ತಾ ಇದ್ದಾರಾ ಆಡ್ಬಿಟ್ಟು ಎಲ್ಲಿ ಹೋದ ಹೊಂಟೋದ ಎಲ್ಲಿ ಬಂದ ಬರಲಿಲ್ವಲ್ಲ ಹೊಂಟೋದ ಈಗ ಚೈತ್ರ ಅವಳು ಭಾರಿ ಬಿಲ್ಡಪ್ ರಾಣಿ ಅವಳದು ಏನಿಲ್ಲ ಈಗ ಮೊನ್ನೆ ಅಳ್ತಾ ಕೂತ್ಕೊಂಡು ಸುಳ್ಳಿ ಅಂತ ಹೇಳಿದ್ಕೆ ಅಳ್ತಾ ಕೂತ್ಕೊಂಡಿದ್ರು ಹಾಂ ಅಳ್ತಾ ಕೂತಿದ್ಲು ಆಮೇಲೆ ಇನ್ನೊಂದು ಈಗ ಅವಳಿಗೂ ಇವಳಿಗೂ ಅಶ್ವಿನಿ ಗೌಡನಿಗೂ ಅವಳಿಗೂ ಜಗಳ ಆಯಿತು ಕಿರ್ಕ ಏನು ಗಲಾಟೆಗಳು ಅಶ್ವಿನಿ ಗೌಡ ಇನ್ನೂ ಬಿಟ್ಟೇ ಇಲ್ಲ ಅವಳು ಜಗಳವ ಕಿರ್ಕ್ ಮಾಡೋದ ಹಾಂ ಹಾಂ ಧ್ರುವಂತ್ ಪರವಾಗಿಲ್ಲ ಧ್ರುವಂತ್ ಅವ್ನು ಸ್ವಲ್ಪ ಅಹಂಕಾರದಿಂದ ಮಾತಾಡ್ತಾನೆ ಈಗ ಅಂದರೆ ಒಳಗೆ ಕುಂಡಿಸೋರಲ್ಲಿ ಇಬ್ಬರು ಸೀಕ್ರೆಟ್ ರೂಮ್ ಕುಂಡಿಸೋರೆ ಒಳಗಡೆ ಚೆನ್ನಾಗಿದೆ ಒಳಗಡೆ ಚೆನ್ನಾಗಿದೆ ಅದು ದುರಂಕಾರವೇ ಅವನದು ಅವ್ರಿಗೆ ರೇಗಿಸೋದು ರಕ್ಷಿತನ ಮಾಡೋದು ಬರೀ ಇದೆ ಅವನದು ಹೊರಗಡೆ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಧ್ರುವಂತಗೆ ಒಳ್ಳೆ ನಾಗವಲ್ಲಿ ಆಗ್ತಿರ್ತಾರೆ ಬರೀ ಹಾಕಿಂಗು ಬರೀ ಹುಚ್ಚು ಮನುಷ್ಯ ಅವನು ಬಿಡಿ ಅದೇನಿಲ್ಲ ಬೇರೆ ಏನು ಕೇಳಿ ರಘುವರಿ ಕಟ್ತಾರೆ ರಘು ಪರವಾಗಿಲ್ಲ ಡೀಸೆಂಟು ಸೈಲೆಂಟಾಗಿ ಆಡ್ತಾನೆ ಒಂದು ಅರ್ಥದಲ್ಲಿ ಆಡ್ತಾನೆ ಏನು ಜೋರಿಲ್ಲ ಇದಿಲ್ಲ ಸ್ವಲ್ಪ ಇದು ಮಾಡಿ ಈಗ ರಜತ್ತು ಮತ್ತೆ ಚೈತ್ರ ಬಂದ್ರಲ್ಲ ಒಳಗಡೆ ಅವರಿಬ್ಬರು ಬರಬೇಕಿತ್ತ ಬೇಡವಾಗಿತ್ತು ಇಲ್ಲ ಬೇಡವಾಗಿತ್ತು ಬೇರೆಯವ್ರು ಯಾರಾದರೂ ಬರಬೇಕಾಗಿತ್ತು ಹೊಸಬ್ರು ಯಾರಾದರೂ ಕೊಡಬೇಕಾಗಿತ್ತು ಅಂದರೆ ಆಟ ಸಪ್ಪೆ ನಡೀತಾ ಇದೆ ಅಂತ ಅವ್ರು ಕರೆಸಿದ್ರಂತ ಇಲ್ಲ ಅವೆಲ್ಲ ಸುಳ್ಳು ಗಿಲ್ಲಿ ನಮ್ಮ ಹೋಟೆಲ್ಲ ಗಿಲ್ಲಿನೇ ಗಿಲ್ಲಿ ಏನಾರು ಆಗಲಿ ಗಿಲ್ಲಿ ಬರಬೇಕು ಒಬ್ರು ಸ್ವಾಮೀಜಿ ಹೇಳಿದ್ದಾರೆ ಗಿಲ್ಲಿ ಭವಿಷ್ಯ ಹೇಳಿದ್ದಾರೆ ಈ ಸಲ ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲ್ಲ ಯಾರೊಬ್ರು ಲೇಡೀಸ್ ಗೆಲ್ತಾರೆ ಅಂತ ಭವಿಷ್ಯ ಹೇಳ್ಬಿಟ್ಟಿದ್ದಾರೆ ಯಾರು ಭವಿಷ್ಯ ಯಾವ ಸ್ವಾಮೀಜಿ ಯಾರೊಬ್ಬ ಸ್ವಾಮೀಜಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ ಸ್ವಾಮೀಜಿಗಳು ಅಷ್ಟೇ ಅದಕ್ಕೆ ಜಾಸ್ತಿ ಆಗಿರೋದು ಹಿಂಗೆ ಸುಳ್ಳು ಸುದ್ದಿ ಬಿಡ್ಸೋದಕ್ಕೆ ಸ್ವಾಮೀಜಿಗಳೆಲ್ಲ ಜಾಸ್ತಿ ಆಗಿರೋದು ಅವೆಲ್ಲ ಸುಳ್ಳು ಇವನ್ನ ಕುಮಾರಸ್ವಾಮಿ ಮಗನ ಗೆಲ್ತಾರೆ ಅಂತ ಹೇಳಿದರು ಹೋಗ್ಬಿಟ್ಟ ಕೊನೆಗೆ ಇವ್ರು ಗೆದ್ದ ಅಲ್ಲ ಹಂಗೆ ಅದೇ ಸ್ವಾಮೀಜಿನೇ ಹೇಳಿದ್ದು ಅದುವೇ ಹಂಗೆ ಅವೆಲ್ಲ ಸುಳ್ಳು ಗಿಲ್ಲಿನೇ ಬರಬೇಕು ಗಿಲ್ಲಿನೇ ಗೆಲ್ಲೋದು 100% ಗಿಲ್ಲಿ ಕಾವ್ಯ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಅವಾಗ ಕಾವ್ಯನೇ ನಾಮಿನೇಟ್ ಮಾಡ್ತಾರವ್ರನ್ನ ಯಾವನ ಗಿಲ್ಲಿನ ಕಾವ್ಯವೇ ನಾಮಿನೇಟ್ ಅದು ಇನ್ನೊಂದು ಆಟ ಆಡಬೇಕು ಆಟ ಆಡ್ತಾರೆ ಆಟಕ್ಕೆ ಕೊಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಅವೆಲ್ಲ ಮಾಮೂಲಿ ಹೋಗಿರೋದೇ ಆಟ ಆಡೋಕೆ ಅವರು ಈಗ ಒಟ್ಟಿನಲ್ಲಿ ಬರೋದೇ ಗಿಲ್ಲಿ ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ ಈಗ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಖುಷಿಗಿಂತ ಗಿಲ್ಲಿ ಜಾಸ್ತಿ ಖುಷಿಯಾಗಿದ್ದಾರೆ ಖುಷಿಯಾಗವನು ಯಾಕೆ ಖುಷಿ ಅದ ಅಲ್ಲ ಯಾಕೆ ಖುಷಿ ಅದ ಅವರ ಇದರಿಂದ ಅಲ್ವಾ ಒಟ್ಟಿನಲ್ಲಿ ಆಟ ಆಡೋಕೆ ಹೋಗೋನು ಈಗ ಅವ್ನು ಕಾಮಿಡಿ ಆ್ಯಕ್ಟಿಂಗ್ ಹೋದಾಗ ಗಗನ ಅಂತ ಒಬ್ಬಳನ್ನ ಇದು ಮಾಡಿದ್ದ ಈಗ ಎಲ್ಲರೂ ಮದುವೆ ಹಾಕೈತದ ಅವನು ಎಲ್ಲರೂ ಪ್ಲೀಸ್ ಹಾಕೈತದ ಆಟ ಆಡಬೇಕು ಆಟ ಆಡ್ತಾನೆ ಕಾಮಿಡಿ ಮಾಡಬೇಕು ಕಾಮಿಡಿ ಮಾಡ್ತಾನೆ ಈಗ ಅದೇ ವಿಷಯದಾಗ ಈಗ ಪ್ರತಿಯೊಂದು ಶೋದಲ್ಲೂ ಒಂದೊಂದು ಹುಡುಗಿನ ಇಟ್ಕೊಂಡು ಆಡ್ತಾನೆ ಅಂತ ಒಂದು ಮಾತಿದೆ ಶೋದಲ್ಲಿ ಅವರೇ ಹೋಗ್ತಾರೆ ಇವನು ಯಾಕೆ ಕರ್ದಾನೆ ಬನ್ನಿ ಅಂತ ಇನ್ನು ನಾವು ಹುಡುಗಿರನ್ನೇ ಕರಿಯೋಕ್ಕೈತದ ಪ್ಯಾಸೆಂಜರು ಯಾರು ಬಂದರೂ ಹತ್ತಿಸ್ಕೊಂಡು ಹೋಗ್ತಾ ಇರಬೇಕು ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಈಗೇನು ಮಾಡೋಕ್ಕಲ್ಲ ಆಟ ಆಡೋಕೆ ಹೋಗೋರೆ ಬರ್ತಾರೆ ಜೊತೆಲಿ ಒಂದು ಹುಡುಗಿನ ಯೂಸ್ ಮಾಡಿಕೊಂಡು ಗೆಲ್ತಾನೆ ಅಂತ ಇಲ್ಲ ಸುಳ್ಳು ಅದು ಅವನು ಇದರಿಂದ ಗೆಲ್ತಾ ಇರೋದು ಅವನು ಡೈಲಾಗ್ ಕೂಡ ಸಕ್ಕತ್ತಾಗಿ ಹೊಡಿತಾನೆ ಮಾತಾಡ್ಕೊಂಡು ನೆಗಾಡ್ಕೊಂಡೇ ಹೊಡಿತಾವನಲ್ಲ
ಅವನೇನಾರ ದುಷ್ಮಾನ್ ಮಾಡ್ಕೊಂಡು ಹೊಡಿತಾವನ ಡೈಲಾಗು ಮತ್ತು ಅದು ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತದಲ್ಲ. ತೊಂದರೆ ಆಗ್ತದೆ, ತೊಂದರೆ ಮಾಡ್ಕೊಳ್ಳೋರು ತೊಂದರೆ ಆಯ್ತದೆ, ನಮ್ಮಂಥವ್ರು ತೊಂದರೆ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳೋದು ತೊಂದರೆ ಅರ್ಥ ಮಾಡ್ಕೊಳ್ಳೋರು ತೊಂದರೆ ಆಗಲ್ಲ. ಸುಮ್ಮನೆ ಅವ್ರವ್ರ ಪರ್ಸನಲ್ ತೊಗೊಂಡವ್ರು ತೊಂದರೆ, ಅವ್ರವ್ರಿಗೆ ತೊಗೊಂಡು. ಅದೇ ಮತ್ತೆ ನಿಮಗೆ ಯಾವ ಜೋಡಿ ಇಷ್ಟ ಆಯ್ತು ಸರ್? ಹಾಂ, ಈಗ ಗಗನ ಗಿಲ್ಲಿ ಇಷ್ಟ ಆಯ್ತಾ, ಇಲ್ಲ ಗಗನ ಯಶಸ್ವಿನಿ ಇದ್ರು? ಇಲ್ಲ ಗಗನ ಕಾವ್ಯ, ಗಗನ ಅಲ್ಲ ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ಹಾಂ, ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ತುಂಬ ಚೆನ್ನಾಗಿದೆ. ಅದೇ ಒಳಗಡೆ ಇನ್ನೊಂದು ಪೇರ್ ಇದೆ, ರಾಶಿಕಾ ಮತ್ತು ಸೂರಜ್. ಅದೇಗಿದೆ ಸಾರ್ ಅವೆಲ್ಲ ನಮ್ಗೆ ಮತ್ತೆ ಮೊನ್ನೆ ರಾಶಿಕಾ ಅಲ್ಲ captain ಆಟ ಆಡ್ತಾವ್ರೆ. ಅಲ್ಲ ಮೊನ್ನೆ ರಾಶಿಕಾ ಕ್ಯಾಪ್ಟನ್ ಆಗಿದ್ರು, ಹಾಂ, ಸೂರಜ್ಗೆ ಫೇವರ್ ಮಾಡಿ ಕೊಟ್ಟಂಗಾಯ್ತು ಅಂತ. ಕೊಟ್ಟಂಗಾಯ್ತು. ಈಗ ಸರ್ ಅವ್ರ ಜೊತೆ ಇನ್ನೊಬ್ಳು ಅವಳಲ್ಲ, ಅವಳ ಹೆಸರೇನೋ ಬರ್ತಾಯಿಲ್ಲ ನನಗೆ, ಆ ಅಮ್ಮ ಹುಡುಗಿ, ಸ್ಪಂದನ. ಅವ್ರ ಜೊತೆ ಜೋಡಿಲಿರ್ತಾರಲ್ಲ, ಹಾಂ, ಈಗ ಅವ್ರ ಹಂಗಾರೆ ಪ್ರೀತಿಸ್ದಂಗೆ ಅವ್ರವ್ರ ಜೋಡಿಲಿ ಅವರಲ್ಲ, ಆ ರಾಶಿಕನೂ ಇವನು. ಸೊ ಮತ್ತು ಅವೆಲ್ಲ ಸುಳ್ಳು ಆಟ ಆಡೋಕೆ ಹೋಗೋರೆ ಆಟ ಆಡ್ತಾರೆ, ಅದು ಬಿಟ್ಟರೆ ಪ್ರೀತಿಸೋದು ಇದು ಮಾಡೋದು ಇದು ಮಾಡೋಕ್ಕಾಯ್ತದ. ಟಾಪಲ್ಲಿ ಒಂದು 5 ಜನ ಬರ್ತಾರೆ ಅಂದರೆ ಯಾರು ಬರ್ತಾರಲ್ಲ? ಟಾಪಲ್ಲಿ ಸರ್ ಬಂದರೆ ಗಿಲ್ಲಿ ಕಾವ್ಯ, ಕಾವ್ಯ, ಆಮೇಲೆ ರಕ್ಷಿತಾ, ರಕ್ಷಿತಾ, ಆಮೇಲೆ ಇನ್ನೊಬ್ಬ ಅವನಲ್ಲ ಸರ್, ಅವನ ಹೆಸರು ದಪ್ಪಗೆ ರಘುನ, ರಘು ರಘು ಅಷ್ಟೇ. ಮತ್ತೆ ಅಶ್ವಿನಿ ಮೇಡಮ್ ಬರಲ್ವಾ? ಹೇಳೋಕ್ಕಲ್ಲ, ಡೌಟ್ ಇದೆ. ಯಾರು ಗೆಲ್ಬಾರ್ದು ಸರ್ ಹಾಂ, ಬಿಗ್ ಬಾಸ್ನ? ಯಾರು ಗೆಲ್ಬಾರ್ದು? ಇವ್ರು ಗೆಲ್ಲೇಬಾರ್ದು. ಗೆಲ್ಲೇಬಾರ್ದು ಅಂದರೆ ಅವ್ರವ್ರು ಇದು ಒಟ್ಟೆ ಬರ್ಬೇಕಾದ್ರೆ ಗಿಲ್ಲಿ. ಗೆಲ್ಲಿನೇ ಗೆಲ್ಬೇಕು, ಉಳಿದ್ರೆ ಯಾರು ಗೆಲ್ಬಾರ್ದು. ನನಗೆ ಗಿಲ್ಲಿನೇ, ನಾವು ಎಲ್ಲ ಇಡೀ ಕರ್ನಾಟಕನೇ ಗಿಲ್ಲಿ. ಅವೆಲ್ಲ ಯಾರು ಹೇಳೋಕ್ಕಾಯ್ತದೆ? ಈಗ ನಾವು ಇಲ್ಲಿ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂದರೆ ನಮ್ಗೆ ಇಷ್ಟ ಇರೋರು ಹೇಳ್ಬೇಕಲ್ವ. ಹೌದು. ಮತ್ತು ಸುಮ್ಮನೆ ಇಲ್ಲದೆಲ್ಲ ಇದು ಹೇಳ್ಬೋದು. ಒಟ್ಟಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀರಾ? ಹಾಂ, ಫ್ಯಾಮಿಲಿ 9:00 ಕಾಯ್ತಾ ಇರ್ತೀವಿ. ಈಗ ಲಾಸ್ಟ್ ಸೀಸನ್ ನೋಡಿದಿರಾ? ಹಳೇದು ನೋಡಿದ್ದೀರಾ? ಹೋದ ವರ್ಷ ಎಲ್ಲ ನೋಡಿದಿರಾ ಬಿಗ್ ಬಾಸ್? ಹೋದ ವರ್ಷದಲ್ಲಿ ನೋಡಿದ್ವಲ್ಲ, ಇವನು ಹನುಮಂತ ಗೆದ್ದಲ್ಲ, ಹನುಮಂತ ಗೆದ್ದ ಹಳೋ ಸೀಸನ್ ಈ ಸೀಸನ್ ಏನು ಡಿಫ್ರೆನ್ಸ್ ಇದೆ? ಸರ್. ಹನುಮಂತನ ಮೇಲೇ ನಾವು ಲೈಕ್ ಮಾಡಿದ್ದು ಅವಾಗ. ಯಾಕೆ ಗೊತ್ತಾ ಸರ್, ಹಳ್ಳಿ ಪ್ರತಿಮೆ ಸಾಲಿದಕ್ಕೆ ಹಳ್ಳಿ ಹುಡುಗರು ಬೆಳಿಬೇಕು. ಹುಡುಗರು ಈಗ ಅವರು ಬಡವರು ಸಾವುಕಾರು ಅಂತ ಹಿಂಗೆ ಇಡ್ಸೋದಲ್ಲ, ಅವ್ರು ಮಾತಾಡ್ತಾರಲ್ಲ ಆ ಮಾತು ಮೇಲೆ. ಈಗ ಮಾಳು ಹಳ್ಳಿಯಿಂದ ಬಂದಿದ್ದಾರೆ, ಮಾಳು ಹಾಂ, ಬಂದವನೆ, ಅವರು ಹಳ್ಳಿಯವರೇ. ಹಳ್ಳಿಯವರೇ. ಅವ್ರು ಕುರಿ ಕಾಯ್ಕೊಂಡಿದ್ದ, ಈಗ ಅವ್ನು ಗೆಲ್ಲಿಲ್ವಾ? ಅಲ್ಲ ಈಗ ಈ ಸೀಸನ್ ಈಗ ಬಂದಿಲ್ವಾ? ಹಾಂ, ಅವನು ಇವನು ಮಾಡು ಹಾಂ, ಅವ್ನ ತಲೆ ಇದು ಮಾಡೋರಲ್ಲ. ಹಾಂ, ಇಲ್ಲ ಪರವಾಗಿಲ್ಲ, ಆಟ ಆಡ್ತಾನೆ ಸಹ, ಅದ್ರ ಒಟ್ಟಿನಲ್ಲಿ ಒಂದೊಂದು ತಪ್ಪು ಮಾಡ್ತಾವನೆ, ಅವ್ನು ಕಿತ್ಕೋತಾನೆ ಪಾಪ. ಹಾಂ, ಅವರು ಬರ್ಬೋದಲ್ಲ? ಬರ್ಬೋದು. ಅವನು ಮಾಡು ಮತ್ತು ಇವನು ರಘು, ಗಿಲ್ಲಿ, ಕಾವ್ಯ ಬರ್ಬೋದು. ರಕ್ಷಿತ. ನಿಮ್ಮ ಹೆಸರು? ರಮೇಶ್ ನಾರಾಯಣಗೌಡರು ಅಂತ. ಅಣ್ಣ ಬಿಗ್ ಬಾಸ್ ನೋಡ್ತೀರಣ್ಣ? ಹೌದು, ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ಆಮೇಲೆ ಬಡವ್ರ ಹುಡುಗ, ಅವನೇ ಗೆಲ್ಲಬೇಕು. ಯಾರು ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅಲ್ಲ, ಎಲ್ಲರೂ ಆಟ ಆಡ್ತಿದ್ದಾರೆ, ಬಟ್ ನಮಗೆ ಗಿಲ್ಲಿ ಫೇವ್ರೇಟ್ ಅಷ್ಟೇ. ಮತ್ತೆ ಈಗ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಇಬ್ಬರು, ಹಾಂ ಅದು ಹೇಗೆ ಅನಿಸುತ್ತೆ? ಚೆನ್ನಾಗಿದೆ? ಏನು ಬೇಡ? ಹಾಂ, ಚೆನ್ನಾಗಿದೆ. ಅದರಲ್ಲಿ ರಕ್ಷಿತಾ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಧ್ರುವಂತಿ ಮತ್ತು ರಕ್ಷಿತನ ಹಾಕಿರೋದು ಕರೆಕ್ಟಾ? ಕರೆಕ್ಟ್ ಅನ್ಸಲ್ಲ, ರಕ್ಷಿತನ ಬಿಡಬೇಕಾಗಿತ್ತು ಮನೆಯೊಳಗಡೆನೆ. ಮನೆ ಒಳಗಡೆ ಹಾಂ, ಬಿಡಬೇಕಾಗಿತ್ತು. ಬಟ್ ಅವ್ರದ್ದೇನೋ ಬೇರೆ ಪ್ಲ್ಯಾನ್ ಇರ್ಬೋದಲ್ಲ ಬಿಗ್ ಬಾಸ್ದು. ಹೀಗಂದ್ರೆ ಸೀಕ್ರೆಟ್ ರೂಮ್ಗೆ ಹಾವು ಮುಂಗ್ಸಿನ ಹಾಕಿದ್ದಾರೆ ಅಂತ ಅನ್ಸಲ್ವಾ? ಹಾಂ, ಅನ್ಸುತ್ತೆ. ಅದನ್ನ ಆ ಥರ ಆಟನ ನೋಡೋಕೆ ಇಷ್ಟ